ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳಾಗುತ್ತೆ. ಹೀಗಾಗಿ ಆ ಒಂದು ವಿದ್ಯಮಾನಗಳಲ್ಲಿ ಒಂದಾದಂತಹ ವಿಚಾರವಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ ಬಂದಿದ್ದೇನೆ. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ JDS ಅಂದ್ರೆ ಜಾತ್ಯತೀತ ಜನತಾದಳ ತನ್ನ ಪಕ್ಷದ ಬಲವರ್ಧನೆಗೋಸ್ಕರ ಸಾಕಷ್ಟು ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹಾಗೂ ಕುಮಾರಸ್ವಾಮಿ ಅವರ ಪುತ್ರರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟನೆ ಮಾಡುವಂತ ದೃಷ್ಟಿಯಿಂದ ಟೊಂಕ ಕಟ್ಟಿ ಸಾಕಷ್ಟು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿರುವಂತಹ ವಿಚಾರ, ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ JDS ನ ಭದ್ರಕೋಟೆ ಆಗಿತ್ತು. ಆದ್ರೆ ಈ ಒಂದು ಭದ್ರಕೋಟೆಯಲ್ಲಿ ಈ ಸಾಲಿನ ಚುನಾವಣೆಯಲ್ಲಿ ಇಬ್ಬರು ಮಾತ್ರ ಶಾಸಕರಾಗಿರ್ತಕ್ಕಂಥದ್ದು, ಒಂದು GT ದೇವೇಗೌಡರು, ಇನ್ನೊಂದು ಅವರ ಪುತ್ರ ಹರೀಶ್ ಗೌಡರು. ಆದ್ರೆ GT ದೇವೇಗೌಡರು ಈ ಭಾಗದ ಶಕ್ತಿ ಅಂತ ಹೇಳಿ ಕೂಡ ತಪ್ಪಾಗ್ತಿಲ್ಲ. ಎಲ್ಲಾ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರನ್ನ ಅಥವಾ ನಾಯಕರುಗಳನ್ನ ಸಂಘಟಿಸುವಂತಹ ಸಂಘಟನಾ ಚತುರ. ಆದ್ರೆ JDS ನ ನಾಯಕರ ಜೊತೆ GT ದೇವೇಗೌಡರ ಸಂಬಂಧ ಅಳಿಸಿರ್ತಕ್ಕಂಥದ್ದು ಹಾಗೂ ಬಹಳ ಪ್ರಮುಖವಾಗಿ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆ ಅವರ ಸಂಬಂಧ ಏನಿದೆ, ಅವರ ಮತ್ತು ಅವರ ಸಂಬಂಧದ ನಡುವೆ ಒಂದು ಕಂದಕ ಸೃಷ್ಟಿಯಾಗಿ ಸಾಕಷ್ಟು ವರ್ಷಗಳೇ ಕಳೀತಾ ಇದೆ. ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು JDS ತನ್ನ ಸಂಘಟನೆಯ ದೃಷ್ಟಿಯಿಂದ ಸಾಕಷ್ಟು ಕಮಿಟಿಗಳನ್ನ ಮಾಡ್ಕೊಂಡಿದೆ. ಅದೇ ರೀತಿ ಈ ಹಿಂದೆ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ GT ದೇವೇಗೌಡರನ್ನ ಬದಲಾವಣೆಯನ್ನ ಮಾಡಿ ಕೃಷ್ಣಾರೆಡ್ಡಿ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಹೀಗಾಗಿ GT ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ನಡುವೆ ವೈಮನಸ್ಸಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ಬೆಳವಣಿಗೆ ನಡೆದಿದೆ. JDS ನ ಯಾವುದೇ ಸಂಘಟನಾತ್ಮಕ ಕಾರ್ಯಕ್ರಮದಲ್ಲೂ ಕೂಡ ಪಕ್ಷದ ಕಾರ್ಯಕ್ರಮಗಳಲ್ಲಿ GT ದೇವೇಗೌಡರು ಗೈರಾಗ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ ವರಿಷ್ಠರ ಮಂಡಳಿ ಅಂದ್ರೆ JDS ನ ವರಿಷ್ಠರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಆದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಈ ಭಾಗದಲ್ಲಿ JDSಗೆ GT ದೇವೇಗೌಡ ಅನಿವಾರ್ಯತೆ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದೆ. ಆದ್ರೆ ನಾವು ಸಾಕಷ್ಟು ವಿದ್ಯಮಾನಗಳನ್ನ ಗಮನಿಸೋದಾದ್ರೆ 2018ರ ಚುನಾವಣೆ ನಂತರವೂ ಕೂಡ ಮೈತ್ರಿ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಿಂದನೂ ಕೂಡ GT ದೇವೇಗೌಡರ ಮೇಲೆ ಕಾಣದ ಕೈಗಳು JDS ನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ರೀತಿ ದಾಳಿಗಳನ್ನ ಮಾಡ್ತಾರೆ. ಅಥವಾ ಆ ಒಂದು ಹಂತದಲ್ಲೂ ಕೂಡ GT ದೇವೇಗೌಡರಿಗೆ ತಮ್ಮ ವ್ಯಕ್ತಿತ್ವಕ್ಕೆ, ವರ್ಚಸ್ಸಿಗೆ ಧಕ್ಕೆ ಆಗುವಂತಹ ಘಟನೆಗಳು ನಡೆದಿದೆ. ಇದರಿಂದ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ರು. ಹೀಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಈ ಒಂದು ವಿಚಾರವನ್ನ ಎನ್ಕ್ಯಾಶ್ ಮಾಡುವಂತಹ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳನ್ನು ಕೂಡ ಮಾಡಿದ್ರು. ಆದರೆ 2023ರ ಹಂತದ ಚುನಾವಣೆಗೆ ಈ ಒಂದು ಘಟನೆಗಳು ನಡೀತಿತ್ತು ಅಥವಾ ಈ ಒಂದು ವೈಮನಸ್ಸುಗಳಿತ್ತು. ಹೀಗಾಗಿ ದೊಡ್ಡಗೌಡರು ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರೇ ಎಂಟ್ರಿಯನ್ನ ಕೊಟ್ಟು ಅಸಮಾಧಾನವನ್ನ ಶಮನವನ್ನ ಮಾಡಿದ್ರು. ಆದ್ರೆ 2023ರ ನಂತರವೂ ಕೂಡ ಈ ಒಂದು ವೈಮನಸ್ಸು ಏನಿದೆ ಇದು ಶಮನಗೊಂಡಿಲ್ಲ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರ ಸ್ಥಾನದ ವಿಚಾರದಲ್ಲೂ ಕೂಡ ನೇರವಾಗಿ ತಮ್ಮ ಅಸಮಾಧಾನವನ್ನ GT ದೇವೇಗೌಡರು ಹೊರಹಾಕಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ಶಾಸಕರಾದಂಥವರು ನನಗೊಂದು ಅವಕಾಶವನ್ನ ಕೊಡಬೇಕಾಗಿತ್ತು, ಆದ್ರೆ ನನಗೆ ಅವಕಾಶವನ್ನ ಕೊಟ್ಟಿಲ್ಲ ಎನ್ನುವಂತಹ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಹಾಗೂ ಬಹಳ ಪ್ರಮುಖವಾಗಿ ಹಿರಿಯ ಶಾಸಕರನ್ನ ಗೌರವಯುತವಾಗಿ ನಡೆಸಿಕೊಳ್ಳುವಂತ ರೀತಿಯಲ್ಲಿ ಎಲ್ಲೋ ಒಂದು ಕಡೆ JDS ನ ವರಿಷ್ಠರು ಎಡವಿದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅವರು ಕೊಡುವಂತಹ ವರ್ಷನೇ ಬೇರೆ ಇರ್ತದೆ. ಆದ್ರೆ GT ದೇವೇಗೌಡರು ಕೂಡ ತಮ್ಮನ್ನ ತಾವು ಕ್ಷೇತ್ರದಲ್ಲಿ ಸಾಕಷ್ಟು ಸಂಘಟನೆಗೆ ಅವಕಾಶವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬೆಳವಣಿಗೆ ನಂತರ ರಾಜ್ಯ ರಾಜಕಾರಣದಲ್ಲಿ GT ದೇವೇಗೌಡರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಅಪಾರ ಸಂಖ್ಯೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ, ಹುಣಸೂರು ಕ್ಷೇತ್ರ, KR ನಗರ ಕ್ಷೇತ್ರ ಅಥವಾ ಮೈಸೂರು ನಗರ ಸೇರಿದಂತೆ ಪಿರಿಯಾಪಟ್ಟಣ ಸೇರಿದಂತೆ ಅನೇಕ ಕಾರ್ಯಕರ್ತರಿದ್ದಾರೆ. GT ದೇವೇಗೌಡರು ತಮ್ಮದೇ ಆದಂತಹ ಬೆಂಬಲಿಗರ ಪಡೆಯನ್ನ ಕಟ್ಟಿದ್ದಾರೆ. ಹೀಗಾಗಿ ಮುಂದಿನ GT ದೇವೇಗೌಡ ನಡೆ ಏನಂತದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿರ್ತಕ್ಕಂಥದ್ದು. ಅಥವಾ GT ದೇವೇಗೌಡರು ಮುಂದಿನ ಚುನಾವಣೆಯು ಕೂಡ ತಟಸ್ಥ ನಿಲುವನ್ನು ಅನುಸರಿಸ್ತಾರ ಅಥವಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಪಕ್ಷದ ಕದವನ್ನ ತರ್ತಾರ ಅಥವಾ ಬಿಜೆಪಿಯನ್ನ ಕದವನ್ನ ತರ್ತಾರ ಅಥವಾ ಕಳೆದ ಅಂದ್ರೆ 2023ರ ಅಂತ್ಯದಲ್ಲಿ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಮನವೊಲಿಸಿದ್ರು. ಹೀಗಾಗಿ ಅವರ ಇರುವಂತಹ ಒಳ ವೈಮನಸ್ಸುಗಳೇನಿದೆ ಅದನ್ನ ಸರಿಪಡಿಸ್ಕೊಳ್ತಾರ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು
ಚರ್ಚೆ ಆಗ್ತಾ ಇದೆ. ಆದರೆ ಇವತ್ತಿನ JDSನ ಪರಿಸ್ಥಿತಿಯಲ್ಲಿ ಇರುವಂತಹ ನಾಯಕರುಗಳನ್ನ ಕಳೆದುಕೊಳ್ತಕ್ಕಂಥದ್ದು ಸಾಕಷ್ಟು ಒಂದು ದೊಡ್ಡ ಮಟ್ಟದ ರಿಸ್ಕ್ ಅಂತ ಹೇಳ್ಬೋದು. ಇರುವಂತಹ ನಾಯಕರುಗಳನ್ನ ಮನವೊಲಿಸಿ ಪಕ್ಷದ ಸಂಘಟನೆಗೆ ತೊಡಗಿಸ್ಕೊಳ್ಬೇಕು. ಆಗ ಮಾತ್ರ JDS ಮುಂದಿನ ಚುನಾವಣೆಗಳಲ್ಲಿ ಅಥವಾ ಬರುವಂತಹ ಲೋಕಲ್ ಬಾಡಿ ಚುನಾವಣೆಗಳಿಗೂ ಕೂಡ ಮೇಲುಗೈ ಸಾಧಿಸೋದಕ್ಕೆ ಆಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ GT ದೇವೇಗೌಡರ ನಡೆ ಯಾವ ರೀತಿಯಾದಂತಹ ನಡೆಯಾಗಿರುತ್ತೆ ಅಥವಾ ಮುಂದಿನ ನಡೆ ಸಾಕಷ್ಟು ರೀತಿಯಾದಂತಹ ರಾಜಕೀಯ ವಲಯದಲ್ಲಿ GT ದೇವೇಗೌಡ ಇರ್ತಕ್ಕಂಥದ್ದು. GT ದೇವೇಗೌಡರು ಯಾವ ರೀತಿಯಾದಂತಹ ಹೆಜ್ಜೆಯನ್ನು ಹಾಕ್ತಾರೆ ಅಂದರೆ ಅವರ ಹೆಜ್ಜೆ ಲೋಕಲ್ ಬಾಡಿ ಚುನಾವಣೆಗಳು ಕೂಡ ಪ್ರಭಾವ ಬೀರುತ್ತೆ. ಹೀಗಾಗಿ GT ದೇವೇಗೌಡರು ಅವರ ನಿರ್ಧಾರ ಏನು ಅನ್ನೋಂಥ ವಿಚಾರದಲ್ಲೂ ಕೂಡ ತೀವ್ರ ಕುತೂಹಲ ಮೂಡಿದೆ.